ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಒಂದು ಏರ್ ಆಯಿಲನ್ನು ಮಾಡ್ತಾಯಿದ್ದೀನಿ. ಏನಪ್ಪ ಇದು ಅಂತ ನೀವು ಅನಿಸಿರ್ಬೋದು. ಇವತ್ತಿನ ದಿನಮಾನಗಳಲ್ಲಿ ತುಂಬ ಜನರಿಗೆ ತುಂಬ ಹೇರ್ ಫಾಲ್ ಆಗ್ತಾಯಿದೆ. ಸೊ ಆ ಒಂದು ಹೇರ್ ಫಾಲನ್ನು ಕಂಟ್ರೋಲ್ ಮಾಡೋಕ್ಕೆ ಮತ್ತು ಹೇರ್ ತುಂಬ ಶೈನಾಗಿ ತುಂಬ ಚೆನ್ನಾಗಿ ಗ್ರೋತ್ ಆಗೋಕ್ಕೆ ನಾನು ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನು ಬಳಸ್ಕೊಂಡು ಒಂದು ಏರ್ ಆಯಿಲನ್ನು ಮಾಡ್ತಾಯಿದ್ದೀನಿ. ಆ ಒಂದು ಹೇರ್ ಆಯಿಲ್ಗೆ ನಾನು ಈರುಳ್ಳಿನ 2 ಚಿಕ್ಕದಾದಂಥ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ. ಮತ್ತು ಕೆಂಪು ದಾಸವಾಳದ ಎಲೆ, ಆಲೋವೆರಾ, ಲೋಳ್ಸರ ಅಂತಾರೆ, ಅದನ್ನು ಆಲೋವೆರಾನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ವೀಳ್ಯದೆಲೆ, ಚಿಕ್ಕಾಗಿರುವಂತಹ ಒಂದು ವೀಳ್ಯದೆಲೆನ ತೆಗೆದುಕೊಂಡಿದ್ದೀನಿ. ಇನ್ನು ಮತ್ತು ಕೆಂಪು ದಾಸವಾಳ ಒಂದು 8-10 ಕೆಂಪು ದಾಸವಾಳನೂ ಸಹ ತೆಗೆದುಕೊಂಡಿರುವಂಥದ್ದು. ಇನ್ನು ಒಂದು 2.5 ಟೇಬಲ್ ಸ್ಪೂನಷ್ಟು ಮೆಂತ್ಯಕಾಳು, 2 ತುರಿದಿರುವಂತಹ ಕಾಡುನೆಲ್ಲಿಕಾಯಿ, ಈಗಾಗಲೇ ತುಂಬ ಕಡೆ ಸಿಗುತ್ತೆ ಈ ಕಾಡುನೆಲ್ಲಿಕಾಯಿ, ಮತ್ತು ಕರಿಬೇವು ಸಹ 1 ಬೌಲಷ್ಟು ತೊಗೊಂಡ್ಕೊಂಡಿದ್ದೀನಿ. ನಾನಿವತ್ತು 1 ಲೀಟ್ರಷ್ಟು ಕೊಬ್ಬರಿ ಎಣ್ಣೆನ ಕಾಸ್ತಾ ಇರುವಂಥದ್ದು. ಇದು ಮನೇಲೇ ಪ್ರಿಪೇರ್ ಮಾಡಿರುವಂತಹ ಒಂದು ಕೊಬ್ಬರಿ ಎಣ್ಣೆ, ಅಂದರೆ ಒಣ ಕೊಬ್ಬರಿನ ಹಾಕ್ಸ್ಕೊ ಬಂದಿರುವಂಥದ್ದು. ಆ ಒಂದು ಎಣ್ಣೆನ ಚೆನ್ನಾಗಿ ಕಾಸಿ ನಾವು 1 ತಿಂಗಳಿಗೆ ಆಗುವಷ್ಟು ಸ್ಟೋರ್ ಮಾಡಿ ಇಟ್ಕೊಬಿಡ್ತೀನಿ. ಏಕೆಂದರೆ ಇವತ್ತು ತುಂಬ ಡಸ್ಟ್ ಇರ್ಬೋದು ಅಥವಾ ಹೀಟರ್ ನೀರಿಂದ ತುಂಬ ಹೇರ್ ಫಾಲ್ ಆಗ್ತಾ ಇರುತ್ತೆ. ಸೊ ಈ ಒಂದು ಎಣ್ಣೆನ ಉಪಯೋಗಿಸಿದ ನಂತರ ನನಗೆ ಹೇರ್ ಫಾಲ್ ತುಂಬ ಕಮ್ಮಿ ಆಯಿತು. ಸೊ ಅದಕ್ಕೋಸ್ಕರ ನಾನು ಪ್ರತಿ ತಿಂಗಳಿಗೆ ಆಗುವಷ್ಟು ಎಣ್ಣೆನ ಕಾಸಿ ಇಟ್ಕೋತೀನಿ. ಇದಕ್ಕೆ ಈರುಳ್ಳಿ ಮತ್ತು ಕೆಂಪು ದಾಸವಾಳದ ಒಂದು ಎಲೆನೂ ಸಹ ತೆಗೆದುಕೊಂಡಿದ್ದೀನಿ, ಮತ್ತು ವೀಳ್ಯದೆಲೆ ಮತ್ತು ಮೆಂತ್ಯ ಕಾಳನ್ನು ಸಹ ತೆಗೆದುಕೊಂಡಿರುವಂಥದ್ದು, ಆಲೋವೆರಾ, ನೆಲ್ಲಿಕಾಯಿ, ಕರಿಬೇವು, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ನೋಡ್ತಾ ಇದ್ದೀರಾ, ನಾನಿವಾಗ ಆಲೋವೆರಾ ಜೆಲ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗಿನ ಟ್ರೆಂಡಿಂಗಲ್ಲಿ ತುಂಬ ಹೇರ್ ಆಯಿಲ್ಗಳು ಸಿಗುತ್ತೆ, ಬಟ್ ನಾನು ಡೇ 1ಇಂದನೂ ಸಹ ಇದನ್ನೇ ಸಹ ಹೋಮ್ ಮೇಡಾಗಿ ಏರ್ ಆಯಿಲ್ನ ಬಳಸ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಾನು ಮನೇಲೇ ಸಹ ರೆಡಿ ಮಾಡ್ಕೋತೀನಿ ತಿಂಗಳಿಗೆ ಆಗುವಷ್ಟು. ಯಾವತ್ತಾದರೂ ವೀಕೆಂಡ್ ಬಂತು ಅಂದಾಗ ಮನೆಗೆ ಏನೇನು ಬೇಕೋ, ಅಥವಾ ದಿನಸಿ ಐಟಮ್ಸ್ ಇರ್ಬೋದು, ಅಥವಾ ಈ ಥರ ಎಣ್ಣೆ ಇರ್ಬೋದು, ರೇಷನ್ಸು ಎಲ್ಲ ಐಟಮ್ಗಳನ್ನು ನಾನು ರೆಡಿ ಮಾಡಿ ಇಟ್ಕೊಬಿಡ್ತೀನಿ 1 ತಿಂಗಳಿಗೆ ಆಗುವಷ್ಟು. ಸೊ ಇವತ್ತು ನಾನು ಎಣ್ಣೆನ ಕಾಸ್ತಾ ಇರುವಂಥದ್ದು 1 ಲೀಟ್ರ್ ಎಣ್ಣೆಗೆ ಯಾವ್ಯಾವ ಪ್ರಮಾಣದಲ್ಲಿ ಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಅದೇ ಪ್ರಮಾಣದಲ್ಲೂ ಸಹ ನೀವು ಹಾಕ್ಬೋದು. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಬೇಕು. ಚೆನ್ನಾಗಿ ಕುದೀತಾ ಇದೆ, ಆ ಹಸಿ ವಾಸನೆ ಎಲ್ಲ ಹೋಗಬೇಕು. ಇದನ್ನು ವೀಕಲ್ಲಿ 1-2 ದಿನ ಹಚ್ಚೋದ್ರಿಂದ 1 ವೀಕಲ್ಲಿ ಹೇರ್ ಚೆನ್ನಾಗಿ ಗ್ರೋತ್ ಆಗುತ್ತೆ, ಮತ್ತು ಹೇರ್ ತುಂಬ ಶೈನಾಗಿರುತ್ತೆ, ಮತ್ತು ಚಿಕ್ಕ ಬೇಬಿ ಹೇರ್ಸ್ಗಳು ಸಹ ಚೆನ್ನಾಗಿ ಗ್ರೋತ್ ಆಗುತ್ತೆ. ಹೇರ್ ಫಾಲು ಸಹ ತುಂಬ ಕಮ್ಮಿ ಆಗುತ್ತೆ. ನೋಡ್ತಾ ಇರ್ಬೋದು, ಚೆನ್ನಾಗಿ ಕುದ್ದಿದೆ. ಮೇಯ್ನಾಗಿ ಇವಾಗಿನ ಕಾಲದಲ್ಲಿ ಚೆನ್ನಾಗಿ ಕೂದಲಿರಲೇಬೇಕು ಅನ್ನೋದು ಪ್ರತಿಯೊಬ್ಬರ ಒಂದು ಆಸೆಯೂ ಸಹ ಆಗಿರುತ್ತೆ. ಬಟ್ ನಾನು ಸಹ ತುಂಬ ಹೇರ್ ಆಯಿಲ್ಗಳನ್ನು ಯೂಸ್ ಮಾಡಿದೆ, ಬಟ್ ನನಗಂಥ ರಿಸಲ್ಟ್ ಬರಲಿಲ್ಲ. ಸೊ ನಾನೇ ಮನೆಯಿಂದ ಹೇರ್ ಆಯಿಲ್ನ ರೆಡಿ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ, ಚೆನ್ನಾಗಿ ಕುದ್ದಿದೆ. ಎಣ್ಣೆ ಕಲ್ಲರು ಸಹ ನಿಮಗೆ ಗೊತ್ತಾಗ್ತಾ ಇದೆ ಯಾವ ರೀತಿಯಾಗಿದೆ ಅಂತ. ಚೆನ್ನಾಗಿ ರೋಸ್ಟ್ ಆಗಿದೆ. ಎಲ್ಲ ನಾನು ಹಾಕಿದಂಥ ದಾಸವಾಳದ ಎಲೆ ಇರ್ಬೋದು, ಮೆಂತ್ಯಕಾಳು, ಎಲ್ಲ ರೀತಿಯಾದಂತಹ ಎಲೆಗಳನ್ನು ಹಾಕಿ ಚೆನ್ನಾಗಿ 1 ತಿಂಗಳಿಗೆ ಆಗುವಷ್ಟು ಎಣ್ಣೆನ ನಾನು ಸ್ಟೋರ್ ಮಾಡಿ ಇಟ್ಕೊಬಿಡ್ತೀನಿ. ನೀವು ಸಹ ಇದೇ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಒಂದು ಹೇರ್ಗಳು ಸಹ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇದೇ ರೀತಿಯಾದಂತಹ ಉಪಯುಕ್ತವಾದಂತಹ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ. ಧನ್ಯವಾದಗಳು.